both of you please get out. ನಾನು ಒಂದು ಆಪ್ಷನ್ ಕೇಳ್ತಾ ಇದ್ದೀನಿ. ಡಿಸಿಷನ್ ಪರೀಕ್ಷೆಯಲ್ಲಿ ಬಿಗ್ ಬಾಸ್ ಸ್ಪರ್ಧಿಗಳು ಏನಿದಾರೋ ಕೆಲವೊಬ್ರಿಗೆ ಅದೇನಾಗಿದೆ ಏನೋ ಗೊತ್ತಿಲ್ಲ. ಹೇಮಲತಾ ಅವ್ರು ನೋಡಿದ್ರೆ ಆ ರೀತಿ ಕ್ವಿಟ್ ಮಾಡ್ಬಿಟ್ಟೋದ್ರು, ಇಲ್ಲಿ ಹಂಗ ಆಗಲ್ಲ ಅಂತ ಅಂದ್ಬಿಟ್ಟು. ಬಟ್ ಇಲ್ಲಿ ನೋಡಿ, ಶ್ರುತಿ ಅವ್ರ ಟೀಮ್ ಅಲ್ಲಿ ರಾಜೀವ್ ಗೊಂಡಿ ಅವರು ಕ್ಯಾಪ್ಟನ್ ಇದ್ರು. ಇಲ್ಲಿ ಯಾರು ವೀಕು ಅಂತ ಅಂದ್ಬಿಟ್ಟು ಹೇಳ್ಬೇಕು ಅಂತಂದಾಗ 3 ಜನನ ಇಲ್ಲಿ ಕರೆದು ನಿಲ್ಲಿಸ್ತಾರೆ. ಫಸ್ಟ್ ಇಲ್ಲಿ ಈಶಾ ಅವ್ರನ್ನ ಕರೀತಾರೆ, ಆನಂತರ ಶ್ರೇಯಸ್ ಮತ್ತೆ ಅಭಿಜಿತ್ 3 ಜನ ಕೂಡ ಇಲ್ಲಿ ಮಾತಾಡ್ತಾರೆ. ಆದ್ಮೇಲೆ ಈಶಾ ಅವರು ತುಂಬಾ ಚೆನ್ನಾಗಿ ಇಲ್ಲಿ ಮಾತಾಡ್ತಾರೆ. ಇಲ್ಲ, ನಾನು ತುಂಬಾ ಸ್ಟ್ರಾಂಗ್ ಇದ್ದೀನಿ ಅಂತ ಅಂದ್ಬಿಟ್ಟು. ಅವ್ರನ್ನ ನೋಡಿದ್ರೆ ಆ ರೀತಿ ಅನ್ಸಲ್ಲ, ತುಂಬಾ ಚೆನ್ನಾಗಿ ಮಾತಾಡ್ತಾರೆ ಅಂತ ಅಂದ್ಬಿಟ್ಟು. ಆದ್ರೆ ತುಂಬಾ ಚೆನ್ನಾಗಿ ಡಿಫೆಂಡ್ ಮಾಡ್ಕೊಂಡು ಜಡ್ಜಸ್ಗಳು ಕೂಡ ಇಲ್ಲಿ ಹೇಳಿದ್ರು, ಇಲ್ಲ ನಿಮಗೆ ಸಿಕ್ಕಿರೋ ಒಂದು ಟೈಮ್ ಅಲ್ಲಿ ನೀವು ತುಂಬಾ ಚೆನ್ನಾಗಿ ಮಾತಾಡಿದ್ರಿ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾರೆ. ಆ ನಂತರನೇ ಇವಾಗ ಶ್ರುತಿ ಅವರು ಆ ಟೀಮ್ ಲೀಡರ್ ಅಲ್ವಾ, ಅದಕ್ಕೆ ಯಾರನ್ನ ಸೇವ್ ಮಾಡಬೇಕು ಅಂತಂದ್ರೆ ಅವ್ರು ಇಲ್ಲಿ ಈಶಾ ಅವ್ರನ್ನ ಸೇವ್ ಮಾಡ್ತಾರೆ. ಶ್ರೇಯಸ್ ಮತ್ತೆ ಅಭಿಜಿತ್ ಇವರಿಬ್ಬರಿಗೂ ಕೂಡ ನಿಮ್ಮಿಬ್ಬರಲ್ಲಿ ಯಾರು ಸ್ಟ್ರಾಂಗು, ಯಾಕೆ ಬಿಗ್ ಬಾಸ್ ಅಲ್ಲಿ ಈಗ ಅಗ್ನಿ ಪರೀಕ್ಷೆಯಲ್ಲಿ ಅವ್ರು ಇರಬೇಕು ಅಂತ ಹೇಳ್ಕೋಬೇಕು ಅಂತ ಅಂದಾಗ ಯಾರು ಇರಬೇಕು ಯಾರು ಇರಬಾರ್ದು ಅಂತ ಅಂದ್ಬಿಟ್ಟು ಈ ಥರ ವಾದ ಮಾಡೋಕ್ಕೆ ಬಿಟ್ಟಾಗ ಇಲ್ಲಿ ಅವರಿಬ್ರು ಅಲ್ಲಿ ಹೋದ್ಮೇಲೆ ಫ್ರೆಂಡ್ಸ್ ಆಗಿರೋದಂತೆ. ನೋಡಿ ಇಲ್ಲಿ ಶ್ರೇಯಸ್ ಅವ್ರು ಏನು ಹೇಳ್ತಾರೆ ಅಂತಂದ್ರೆ ಅಭಿಜಿತ್ಗೋಸ್ಕರ ನಾನು ಬಿಟ್ಕೊಡುವುದಾ ಅಂತ ಇಲ್ಲಿ ಹೇಳ್ತಾರೆ. ಎಲ್ಲ ವಾದಗಳು ಮಾಡ್ತಾರೆ, ಬಟ್ ಅವ್ರು ವಾದ ಮಾಡಿದ ತರ ಇಲ್ಲಿ ಇರಲಿಲ್ಲ. ಶ್ರೇಯಸ್ ಇಲ್ಲಿ ಹೇಳ್ತಾರೆ, ನಾನು ಅಭಿಜಿತ್ಗೋಸ್ಕರ ಇಲ್ಲಿ ಬಿಟ್ಕೊಡ್ಬೋದಾ ಅಂತ ಅಂದ್ಬಿಟ್ಟು. ಅದಕ್ಕೆ ವಿನಯ್ ಅವರು ಇಲ್ಲಿ ಹೇಳ್ತಾರೆ, ಬಿಟ್ಕೊಡೋದೆಲ್ಲ ಇಲ್ಲಿ ಇಲ್ವೇ ಇಲ್ಲ. ಯಾಕಂತಂದ್ರೆ ಇಲ್ಲಿ ಸೆಲೆಕ್ಟ್ ಮಾಡ್ತಾ ಇರೋದು ಜಡ್ಜಸ್ಗಳು, ಯಾರನ್ನ ಸೆಲೆಕ್ಟ್ ಮಾಡ್ಕೋಬೇಕು ಯಾರನ್ನ ಸೆಲೆಕ್ಟ್ ಮಾಡ್ಕೋಬಾರ್ದು ಅಂತ ಅಂದ್ಬಿಟ್ಟು. ಅಂದ್ರೆ ಇಬ್ಬರು ಯಾರಾದ್ರೂ ಒಬ್ರು ಹೋಗ್ಲೇಬೇಕಿತ್ತು. ಇಲ್ಲಿ ಏನಾಯ್ತು ದೊಡ್ಡ ಮೈನಸ್ ಅಂತಂದ್ರೆ ನೋಡಿ, ಅಷ್ಟು ದೊಡ್ಡ ಸ್ಟೇಜ್ ಅಲ್ಲಿ ಆಪರ್ಚುನಿಟಿ ಸಿಕ್ಕಿದ್ರು ಕೂಡ ಇಬ್ರು ಕೂಡ ಕಳ್ಕೊಂಡ್ರು. ಯಾಕಂದ್ರೆ ನಾನು ಅವ್ರಿಗೋಸ್ಕರ ಅಂದ್ರೆ ಅಭಿಜಿತ್ಗೋಸ್ಕರ ಶ್ರೇಯಸ್ ಅವ್ರು ಬಿಟ್ಕೊಡ್ತೀನಿ ಅಂತ ಇಲ್ಲಿ ಹೇಳಿದ್ರು. ನನಗಿಂತ ಈ ಸ್ಟೇಜು ಅಂದ್ರೆ ಶ್ರೇಯಸ್ ಅವ್ರಿಗಿಂತ ಈ ಸ್ಟೇಜ್ ತುಂಬಾನೇ ಬಹಳ ಮುಖ್ಯವಾಗಿರೋದು ಯಾರಿಗಪ್ಪ ಅಂತಂದ್ರೆ ಇಲ್ಲಿ ಅಭಿಜಿತ್ ಅವ್ರಿಗೆ ಮುಖ್ಯವಾಗಿತ್ತಂತೆ. ಆ ರೀತಿಯಾಗಿ ಹೇಳಿದ್ರು. ಇಷ್ಟೆಲ್ಲ ಇಲ್ಲಿ ವಾದ ಮಾಡೋರು ಮುಂಚೆನೆ ಬಿಟ್ಬಿಡ್ಬೇಕಿತ್ತು. ಬಟ್ ಇಲ್ಲಿವರೆಗೂ ಬಂದ್ಬಿಟ್ಟು ಬೇರೆಯವ್ರಿಗೆ ಸಿಗ್ಬೇಕಾದ್ರೆ ಆಪರ್ಚುನಿಟಿನೂ ಇವರಿಂದ ಹಾಳಾಯ್ತು ಅಂತ ಅಂದ್ಬಿಟ್ಟು ಅನ್ನಿಸ್ತು. ಅದಕ್ಕೆ ಇಲ್ಲಿ ಬಿಗ್ ಬಾಸ್ ಇಲ್ಲಿ ಹೇಳ್ತಾರೆ, ಆ ರೀತಿಯಾಗಿ ಮಾಡೋಕ್ಕಾಗಲ್ಲ, ಇಬ್ಬರನ್ನೂ ಕೂಡ ಇಲ್ಲಿ ಕಳ್ಸೋಣ ಅಂದ್ಬಿಟ್ಟು ಇಬ್ಬರನ್ನೂ ಕೂಡ ಇಲ್ಲಿ ಹೊರಗಡೆ ಕಳಿಸ್ತಾರೆ. ನಿಜವಾಗ್ಲೂ ಕೂಡ ವೀಕ್ಷಕರೇ, ಈ ತರ ಕಂಟೆಸ್ಟೆಂಟ್ ಬಗ್ಗೆ ನಿಮಗೆ ಅನ್ಸುತ್ತೆ, ಈಗ ಬಿಗ್ ಬಾಸ್ ಮನೆ ಒಳಗಡೆ 100% ಫ್ರೆಂಡ್ಶಿಪ್ ವರ್ಕ್ ಆಗುತ್ತಾ ಅಂತ ಅಂದ್ಬಿಟ್ಟು ಇಲ್ಲಿ ಕೇಳಿದಾಗ ಜಡ್ಜಸ್ಗಳು ಕೂಡ ಇಲ್ಲಿ ಹೇಳ್ತಾರೆ 100% ವರ್ಕ್ ಆಗೋದೇ ಇಲ್ಲ ಅಂತ ಅಂದ್ಬಿಟ್ಟು. ಎಷ್ಟೊಂದು ಜನ ನೀವು ನೋಡ್ಬೋದು ಬಿಗ್ ಬಾಸ್ ಮನೆ ಒಳಗಡೆ ಎಂಟ್ರಿ ಕೊಟ್ಮೇಲೆ ತುಂಬಾ ಚೆನ್ನಾಗಿ ಫ್ರೆಂಡ್ಶಿಪ್ ಇರುತ್ತೆ. ಆ ನಂತರ ಏನಾಗುತ್ತೆ ಅಂತಂದ್ರೆ ಇಲ್ಲಿ ಸ್ವಲ್ಪ ಬಿರುಕಂತೂ ಬಂದೇ ಬರುತ್ತೆ, ಅಸಮಾಧಾನ ಅಂತೂ ಕೂಡ ಇಲ್ಲಿ ಬಂದೇ ಬರುತ್ತೆ. ಏನಪ್ಪ ಇವ್ರ ಫ್ರೆಂಡಾ ನನಗೆ ಅಂತ ಕೂಡ ಇಲ್ಲಿ ಜಗಳ ಆಡಿರೋದು ಕೂಡ ಇಲ್ಲಿ ಇದೆ. ಆದ್ರೆ ವರ್ಕ್ ಆಗಲ್ಲ ಅಂತ ಅಂದ್ಬಿಟ್ಟು, ಇಲ್ಲ ನಮ್ದು ಬೆಸ್ಟ್ ಫ್ರೆಂಡ್ಶಿಪ್ ಅಂತ ಕೂಡ ಇಲ್ಲಿ ಅಭಿಜಿತ್ ಮತ್ತೆ ಶ್ರೇಯಸ್ ಅವ್ರು ಹೇಳ್ತಾರೆ, ಇಲ್ಲ 100% ನಾವು ಫ್ರೆಂಡ್ಶಿಪ್ ನ ಉಳಿಸ್ಕೊಂತೀವಿ ಅಂತ ಅಂದ್ಬಿಟ್ಟು. ಬಿಗ್ ಬಾಸ್ ಮನೆಯಲ್ಲಿ ಇದು ವರ್ಕ್ ಆಗಲ್ಲ ಫ್ರೆಂಡ್ಶಿಪ್ ಅನ್ನೋದು ಅಂತ ಅಂದ್ಬಿಟ್ಟು ನಿರಂಜನ್ ದೇಶಪಾಂಡೆ ಅವರು ಹೇಳ್ತಾರೆ. ಇವನ್ ಸಂಗೀತ ಅವರು ಕೂಡ ಇಲ್ಲಿ ಹೇಳ್ತಾರೆ 100% ಬಿಗ್ ಬಾಸ್ ಮನೆಯಲ್ಲಿ ಫ್ರೆಂಡ್ಶಿಪ್ ಇಲ್ಲಿ ವರ್ಕ್ ಆಗಲ್ಲ ಅಂತ ಅಂದ್ಬಿಟ್ಟು. ಯಾಕಂದ್ರೆ ಅವ್ರು ಆಡ್ ಬಂದಿದ್ದಾರೆ, ಅವ್ರಿಗೆ ಗೊತ್ತಿದೆ. ಯಾಕಂದ್ರೆ ಯಾವ್ದಾರ ಒಂದು ಸಿಚುವೇಶನ್ ಏನಿರುತ್ತೋ, ಸಿಚುವೇಶನ್ ಬಂದಾಗ ಇಲ್ಲಿ ಅವ್ರವ್ರಿಗೆ ಪೈಪೋಟಿ ಬಿದ್ದೇ ಬೀಳುತ್ತೆ. ಇಲ್ಲಿ ಇವ್ರು ಏನ್ ಮಾಡಿದ್ರು ಅಂತಂದ್ರೆ ಶ್ರೇಯಸ್ ಅವರು ಅಭಿಜಿತ್ ಅವ್ರಿಗೆ ಬಿಟ್ಕೊಡ್ತೀರಿ ಅಂತ ಅಂದ್ರಲ್ವಾ, ಅದು ಬಿಗ್ ಬಾಸ್ಗೆ ಇಷ್ಟ ಆಗಲಿಲ್ಲ. ಯಾಕಂತಂದ್ರೆ ಆ ಥರ ಬಿಟ್ಕೊಡಂಗೆ ಇಲ್ಲ. ಇನ್ನೂ ಅವ್ರು ಬಿಗ್ ಬಾಸ್ ಮನೆಯೊಳಗಡೆ ಎಂಟ್ರಿ ಕೊಟ್ಟಿಲ್ಲ, ಬರೀ ಅಗ್ನಿ ಪರೀಕ್ಷೆಯಲ್ಲಿ ಇದ್ದಿದ್ದು ಅಷ್ಟೇ. ಬಿಗ್ ಬಾಸ್ ಮನೆಯೊಳಗಡೆ ಹೋದಾಗ ಇಲ್ಲಿ ಏನಾಗುತ್ತೆ ಅಂದ್ರೆ ಕೆಲವೊಂದ್ಸತಿ ಅನ್ಸುತ್ತೆ, ಇಲ್ಲಪ್ಪ ಕುಚುಕು 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 ಅಂತ ಅಂದ್ಬಿಟ್ಟು. ಆದ್ರೆ ಇಲ್ಲಿ ಫ್ರೆಂಡ್ಶಿಪ್ ಬಿಗ್ ಬಾಸ್ ಮನೆಯೊಳಗಡೆ ನಡೆಯಲ್ಲ ಅಂತ ಅಂದ್ಬಿಟ್ಟು ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಗೊತ್ತಿದೆ. ಯಾಕಂತಂದ್ರೆ ಅವ್ರು ಗೆಲ್ಬೇಕು ಅಂತ ಇಲ್ಲಿ ಹೋಗ್ತಾರೆ, ಬಿಟ್ಕೊಡ್ಬೇಕು ಅಂತ ಇದ್ರೆ ಅದಕ್ಕೆ ಈ ಸ್ಟೇಜ್ ಇಲ್ಲಿ ಹೊರಗಡೆ ಕಳ್ಸಿದ್ರು. ಈ ವಿಚಾರದ ಬಗ್ಗೆ ನಿಮ್ಗೆ ಏನನ್ಸುತ್ತೆ? ಇವರಿಬ್ರು ಫ್ರೆಂಡ್ಶಿಪ್, ಇವರಿಬ್ರು ಬಾಂಡಿಂಗು ನಿಮ್ಗೇನ್ ಅನ್ಸುತ್ತೆ? ಖಂಡಿತವಾಗ್ಲೂ ಅದನ್ನ ಕಮೆಂಟ್ ಅಲ್ಲಿ ತಿಳಿಸಿ. ಚಂದನ್ ಶೆಟ್ಟಿ ಅವ್ರ ಟೀಮ್ ಅಲ್ಲಿ ಕ್ಯಾಪ್ಟನ್ ಆಗಿದ್ದು ಹೇಮಲತಾ ಅವರು ಅವರೇ ಹೋಗ್ತೀನಿ ಅಂತ ಅಂದಿದ ತಕ್ಷಣ ಏನು ಮಾಡಕ್ ಆಗಲ್ಲ. ಯಾಕಂತಂದ್ರೆ ಬಿಗ್ ಬಾಸ್ ಮನೆಯೊಳಗಡೆ ಹೋದಾಗ ಈ ರೀತಿ ಅಂದಾಗ ಬಿಗ್ ಬಾಸ್ ಕಳ್ಸಲ್ಲ. ಬಟ್ ಅಗ್ನಿ ಪರೀಕ್ಷೆ ಸ್ಟೇಜ್ ಅಲ್ಲೇ ಈ ರೀತಿಯಾಗಿ ಹೇಳಿದ್ದು ಒಂದು ಒಳ್ಳೇದೇ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಅಲ್ಲಿ ಹೋದ್ಮೇಲೆ ಹತ್ಕೊಂಡು ಕೂತ್ಕೊಳ್ಳೋದು, ಡೋರ್ ಓಪನ್ ಮಾಡಿ ಬಿಗ್ ಬಾಸ್ ಅಂದ್ರೆ ಖಂಡಿತವಾಗ್ಲೂ ಡೋರ್ ಓಪನ್ ಮಾಡಲ್ಲ. ಈಗ ನೋಡಿ, ಚಂದನ್ ಶೆಟ್ಟಿ ಅವ್ರ ಟೀಮ್ ಹೇಮಲತಾ ಅವ್ರು ಹೋದ್ಮೇಲೆ ಇಲ್ಲಿ ಕ್ಯಾಪ್ಟನ್ ಯಾರಾಗ್ತಾರೆ ಅಂತ ಬಂತು. ಇಲ್ಲಿ ಕೇಳಿದ್ರು ಮಿಕ್ಕಿರೋ ಕಂಟೆಸ್ಟೆಂಟ್ಗಳು ಏನಿದ್ದಾರೆ ಚಂದನ್ ಶೆಟ್ಟಿ ಅವ್ರ ಟೀಮಲ್ಲಿ ಯಾರು ಕ್ಯಾಪ್ಟನ್ ಆದ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು. ಅದಕ್ಕೆ ಎಲ್ಲರೂ ಕೂಡ ಓಕೆ ಮಾಡಿ ಜಾಸ್ತಿ ಇಲ್ಲಿ ಇಷ್ಟಪಟ್ಟಿದ್ದು ಯಾರನ್ನ ಅಂತಂದ್ರೆ ಕಿರಣ್ ಶಾಸ್ತ್ರಿ ಅವ್ರನ್ನ ಇಲ್ಲಿ ಅವ್ರ ಕ್ಯಾಪ್ಟನ್ ಆದ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳಿದ್ರು. ಇವಾಗ ಚಂದನ್ ಶೆಟ್ಟಿ ಅವ್ರ ಟೀಮಲ್ಲಿ ಕಿರಣ್ ಶಾಸ್ತ್ರಿ ಅವರು ಈಗ ಕ್ಯಾಪ್ಟನ್ ಕೂಡ ಆಗಿದ್ದಾರೆ. ಈಗ ಜಡ್ಜಸ್ಗಳು ಏನಿದ್ದಾರೆ, ಈಗ ಟೀಮ್ ಅಂತೂ ಡಿವೈಡ್ ಆಗಿದೆ. ಎಲ್ಲರೂ ಕೂಡ ಟೀಮ್ ಅಲ್ಲಿ ಯಾರ್ಯಾರಿದ್ದಾರೆ, ಯಾರ್ಯಾರು ಹೋಗಿದ್ದಾರೆ, ಯಾರ್ಯಾರು ಗಿವ್ ಅಪ್ ಮಾಡಿದ್ದಾರೆ ಅಂತ ಗೊತ್ತಾಯ್ತು. ಈಗ ಕಿರಣ್ ಶಾಸ್ತ್ರಿ ಅವರು ಕ್ಯಾಪ್ಟನ್ ಆದ್ರು ಚಂದನ್ ಶೆಟ್ಟಿ ಅವ್ರ ಟೀಮ್ಗೆ. ಇಲ್ಲಿ ಚಂದನ್ ಶೆಟ್ಟಿ ಅವ್ರ ಟೀಮು ಮತ್ತೆ ಇಲ್ಲಿ ಸಂಗೀತ ಅವ್ರ ಟೀಮ್ಗೆ ಈಗ ಗೇಮ್ ಕೂಡ ಕೊಡ್ತಾರೆ. ನೋಡಿ, ಕ್ಯಾಪ್ಟನ್ ಆದಾಗ ಆ ಒಂದು ಗೇಮ್ ನ ಯಾರು ಆಡ್ಬೇಕು ಅಂತ ಅಂದ್ಬಿಟ್ಟು ನಿರ್ಧಾರ ಮಾಡೋದು ಕ್ಯಾಪ್ಟನ್, ಮತ್ತೆ ಯಾರು ಆಡಬಾರ್ದು, ಈ ಒಂದು ಗೇಮ್ ಆಡಕ್ ಆಗಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಡಿಸೈಡ್ ಮಾಡೋದು ಕೂಡ ಟೀಮ್ ಕ್ಯಾಪ್ಟನ್ನೇ. ಸಂಗೀತ ಮತ್ತೆ ಚಂದನ್ ಶೆಟ್ಟಿ ಅವ್ರ ಟೀಮ್ಗೆ ಆ ಒಂದು ಬಾಲ್ ಟಾಸ್ಕ್ ಇಲ್ಲಿ ಕೊಡ್ತಾರೆ. ತುಂಬಾ ಚೆನ್ನಾಗಿ ಕಿರಣ್ ಶಾಸ್ತ್ರಿ ಅವರು ಇಲ್ಲಿ ಹೇಳ್ತಾರೆ. ಆದ್ರೆ ಚರಣ್ ಅವ್ರಿಗೆ ಏನಾಗುತ್ತೆ ಅಂತಂದ್ರೆ ಹೆಣ್ಮಕ್ಳಿಗಿಂತ ನನ್ನ ವೀಕ್ ಅಂತ ಅಂದ್ಬಿಟ್ಟು ಇವ್ನು ಹೇಳ್ತಿದ್ದಾನೆ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾರೆ. ಅಂದ್ರೆ ಅವ್ರಿಗೆ ಅದು ಅನ್ಸಿದೆ. ಬಟ್ ಇಲ್ಲಿ ಹೆಣ್ಮಕ್ಳು ಗಂಡು ಮಕ್ಳು ಅನ್ನೋ ಯಾವುದೇ ಭೇದ ಭಾವ ಇಲ್ಲ ಅಂತ
ಅಂದ್ಬಿಟ್ಟು ಜಡ್ಜಸ್ಗಳು ಕೂಡ ಇಲ್ಲಿ ಹೇಳ್ತಾರೆ. ಸಂಗೀತ ಟೀಮಲ್ಲಿ ಮಂಜು ಮತ್ತೆ ದೀಪಕ್ ಗೇಮ್ ನಾಡಕ್ ಬರ್ತಾರೆ. ಮತ್ತೆ ಚಂದನ್ ಶೆಟ್ಟಿ ಅವ್ರ ಟೀಮಲ್ಲಿ ಕಿರಣ್ ಶಾಸ್ತ್ರಿ ಮತ್ತೆ ಸಹನಾ ಅವರು ಗೇಮ್ ನ ಆಡ್ತಾರೆ. ನೋಡಿ, ಒಂದು ಹುಡುಗ ಒಂದು ಹುಡುಗಿ ಇಲ್ಲಿ ಆಯ್ಕೆ ಆದಾಗ ಇಲ್ಲಿ ಗೇಮ್ ನ ಗೆಲ್ತಾರಾ ಅಂತಂದ್ಬಿಟ್ಟು ಅನ್ಸುತ್ತೆ. ಯಾಕಂದ್ರೆ ಅಪೋಸಿಟ್ ಟೀಮ್ ಅಲ್ಲಿ ಇಬ್ರು ಕೂಡ ಹುಡುಗರು ಇದ್ದಾರೆ, ಆದ್ರೆ ಇಲ್ಲಿ ಒಬ್ಬ ಹುಡುಗ ಒಬ್ಬ ಹುಡುಗಿ ಇದಾರಲ್ವಾ, ಅದಕ್ಕೋಸ್ಕರ ನಿಜವಾಗ್ಲೂ ಕೂಡ ಸಹನಾ ಅವ್ರನ್ನ ನೋಡಿದಾಗ ಅಷ್ಟೊಂದು ಸ್ಟ್ರಾಂಗ್ ಅಂತ ಅನ್ಸುತ್ತೆ. ಬಟ್ ನಿಜವಾಗ್ಲೂ ಕೂಡ ಇಲ್ಲಿ ಮಂಜು ಅವರೇ ಇಲ್ಲಿ ಒಪ್ಕೊಂಡ್ರು, ಇಲ್ಲಪ್ಪ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಇದ್ದಾರೆ, ಅವರು ಸ್ವಲ್ಪ ಕಷ್ಟ ಆಯ್ತು ಬಾಲ್ನ ಎತ್ಕೊಳಕ್ಕೆ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳಿದ್ರು. ಬಟ್ ಆ ಒಂದು ಗೇಮ್ ಏನಾಗುತ್ತೆ ಅಂತಂದ್ರೆ ಕಿರಣ್ ಶಾಸ್ತ್ರಿ ಅವರು ಇಲ್ಲಿ ಹೇಳ್ತಾರೆ, ಚರಣ್ ಶೆಟ್ಟಿ, ಕುಮಾರಿ, ಅನನ್ಯ ಈ ಗೇಮ್ ಇಂದ ಹೊರಗಡೆ ಇರ್ತೀವಿ, ಇಲ್ಲಿ ಗೇಮ್ ಆಡೋದು ಯಾರು ಅಂದ್ರೆ ಕಿರಣ್ ಶಾಸ್ತ್ರಿ ಮತ್ತೆ ಸಹನಾ ಇಬ್ರು ಅಲ್ವಾ. ಆದ್ರೆ ಚರಣ್ ಅವ್ರಿಗೆ ಸಿಕ್ಕಾಪಟ್ಟೆ ಇಲ್ಲಿ ಬೇಜಾರಾಗ್ಬಿಟ್ಟು ಅಲ್ಲಿ ಕೂತಾಗ ಡಿಸ್ಕಷನ್ ಮಾಡಿದ್ದೆ ಬೇರೆ, ಇಲ್ಲಿ ಬಂದು ಡಿಸಿಷನ್ ಚೇಂಜ್ ಮಾಡೋರೆ ಅಂತ ಅಂದ್ಬಿಟ್ಟು ವಾದ ಕೂಡ ಇಲ್ಲಿ ಮಾಡ್ತಾರೆ. ಆದ್ರೆ ಸೋಲ್ತಾರೆ, ಕಿರಣ್ ಅವರು ಅನನ್ಯ ಅವರು ಇಲ್ಲಿ ಸೋಲ್ತಾರೆ. ಆದ್ರೆ ನೋಡಿ, ಇಲ್ಲಿ ಹೀನಾಯವಾಗಿ ಇಲ್ಲಿ ಸೋಲಲ್ಲ, ತುಂಬಾ ಟಫ್ ಫೈಟ್ ಇಲ್ಲಿ ಕೊಡ್ತಾರೆ, ತುಂಬಾ ಚೆನ್ನಾಗಿ ಆಡ್ತಾರೆ. ಆದ್ರೆ ಚರಣ್ ಅವ್ರಿಗೆ ಸಹನಾ ಅವ್ರ ಜೊತೆ ಆಡಿ ಸೋತ್ರಲ್ವಾ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾರೆ. ಅಂದ್ರೆ ಅಲ್ಲಿ ಸಹನಾ ಅವ್ರು ಆಡಬಾರ್ದಿತ್ತು, ಕಿರಣ್ ಅವರು ಮತ್ತೆ ಇಲ್ಲಿ ಚರಣ್ ಅವರು ಆಡಿದ್ರೆ ಆಟನ ಗೆದ್ದೇ ಬಿಡ್ತಿದ್ವಿ ಅನ್ನೋ ರೀತಿ ಇಲ್ಲಿ ವಾದನ ಮಾಡ್ತಾರೆ. ನಿಜವಾಗ್ಲೂ ಕೂಡ ಟಫ್ ಫೈಟ್ ಇಲ್ಲಿ ಕೊಟ್ರು ಸಹನಾ ಅವರು. ಸಖತ್ ಅವ್ರು ಡಾಕ್ಟರ್ ಆಗಿದ್ರು ಕೂಡ ನೋಡೋಕೆ ಸ್ವಲ್ಪ ಸಾಫ್ಟ್ ಅಂತ ಅನ್ಸುತ್ತೆ, ಬಟ್ ಗೇಮ್ ಅಂತೂ ಸಖತ್ ನೆಕ್ಸ್ಟ್ ಲೆವೆಲ್ ಅಂತಾನೆ ಇಲ್ಲಿ ಹೇಳ್ಬೋದು. ಅಷ್ಟು ತುಂಬಾ ಚೆನ್ನಾಗಿ ಗೇಮ್ ಮಾಡಿದ್ರು. ಜಡ್ಜಸ್ಗಳು ಕೂಡ ಇಲ್ಲಿ ಅಪ್ರಿಷಿಯೇಟ್ ಮಾಡಿದ್ರು, ಮತ್ತೆ ಆಂಕರು ಕೂಡ ಅಷ್ಟೇ, ಅಲ್ಲಿ ಕೂತಿರೋ ಸ್ಪರ್ಧಿಗಳು ಅಷ್ಟೇ, ಕೋ ಕಂಟೆಸ್ಟಿಂಗ್ಗಳು ಬೇರೆ ಟೀಮ್ ಆಗಿದ್ರು ಕೂಡ ತುಂಬಾ ಚೆನ್ನಾಗಿ ಆಡಿದ್ರು ಅಂತ ಅಂದ್ಬಿಟ್ಟು ಎಲ್ಲರೂ ಕೂಡ ಎದ್ದು ನಿಂತು ಚಪ್ಪಾಳೆ ಕೂಡ ಇಲ್ಲಿ ಹೊಡಿತಾರೆ. ಚರಣ್ ಅವರು ಇಲ್ಲಿ ವಾದ ಮಾಡ್ತಾರೆ, ನೀವು ಸಹನ ತಗೊಳ್ಳೋ ಬದಲು ನನ್ನ ತಗೊಂಡಿದ್ರೆ ತುಂಬಾನೇ ಚೆನ್ನಾಗಿರೋದು, ನೀವು ಹೇಳಿದ್ರಲ್ವಾ ನನಗಿಂತ ಆ ಹುಡುಗಿ ಸ್ಟ್ರಾಂಗ್ ಇದ್ದಾಳೆ ಅಂತ ಅಂದ್ಬಿಟ್ಟು, ಈಗ ಗೇಮ್ ಸೋತ್ರಲ್ವಾ ಅಂತ ಹೇಳ್ಬಿಟ್ಟು ವಾದ ಮಾಡ್ತಾ ಇರ್ತಾರೆ. ಅದಕ್ಕೆ ಇಲ್ಲಿ ಜಡ್ಜಸ್ಗಳು ಹೇಳ್ತಾರೆ, ಇಲ್ಲಿ ಹುಡುಗ ಹುಡುಗಿ ಅನ್ನೋದು ಏನು ಇಲ್ಲ, ಸ್ಟ್ರಾಂಗು ಅಂದ್ರೆ ಹುಡುಗರಾದ್ರೆ ಸ್ಟ್ರಾಂಗ್ ಇರ್ತಾರೆ, ಹುಡುಗಿರಾದ್ರೆ ಇಲ್ಲಿ ವೀಕ್ ಇರ್ತಾರೆ ಅಂತ ಅಂದ್ಬಿಟ್ಟು ಏನು ಕೂಡ ಇಲ್ಲಿ ಇಲ್ಲ, ಗೇಮ್ ನ ಸೋತಿರ್ಬೋದು, ಟಫ್ ಫೈಟ್ ಇಲ್ಲಿ ಕೊಟ್ಟಿದ್ದಾರೆ ಅವರು ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾರೆ ಜಡ್ಜಸ್ಗಳು ಕೂಡ. ಆದ್ರೂ ಕೂಡ ಅವ್ರ ಮಾತು, ಚರಣ್ ಅವರು ಜಡ್ಜಸ್ಗಳ ಮಾತು ಕೂಡ ಇಲ್ಲಿ ಕೇಳಕ್ಕೆ ರೆಡಿ ಇರಲ್ಲ, ನಿನ್ ಮನ್ಸ್ ಮುಟ್ಕೊಂಡು ಹೇಳು ಅಂತ ಅಂದ್ಬಿಟ್ಟು ಕಿರಣ್ ಅವರು ಇಲ್ಲಿ ಹೇಳ್ತಾರೆ. ಅದಕ್ಕೆ ಇಲ್ಲ ಸರಿಯಾಗಿ ಆಡ್ಲಿಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾರೆ. ಎಲ್ಲರೂ ಕೂಡ ಅಷ್ಟು ಅಪ್ರಿಷಿಯೇಟ್ ಮಾಡ್ತಿದ್ರು ಕೂಡ ಇಲ್ಲಿ ಚರಣ್ ಅವರು ಅವ್ರ ವಾದನೆಯಲ್ಲಿ ಅವರು ಮುಂದುವರಿಸ್ತಾರೆ, ಅಂದ್ರೆ ಅವ್ರಿಗೆ ಸಿಗ್ಲಿಲ್ವಲ್ಲ ಅಂತ ಅಂದ್ಬಿಟ್ಟು. ಬಟ್ ನಿಜವಾಗ್ಲೂ ಕೂಡ ಸಹನಾ ಅವರು ಸಖತ್ತಾಗಿ ಎಫರ್ಟ್ ಹಾಕ್ತಾರೆ, ಬಟ್ ಗೆಲ್ಲಕ್ಕಾಗ್ಲಿಲ್ಲ ಅಷ್ಟೇ. ಕೆಲವೊಂದ್ಸತಿ ಎಫರ್ಟ್ ಹಾಕಿದ್ರು ಕೂಡ ಗೆಲ್ಲಕ್ಕಾಗಲ್ಲ, ಒಂದ್ಸತಿ ಲಕ್ ಅನ್ನೋದು ಫ್ಯಾಕ್ಟರ್ ಸ್ವಲ್ಪ ಇರಬೇಕಾಗುತ್ತೆ, ಸ್ವಲ್ಪ ಲಕ್ ಫ್ಯಾಕ್ಟರ್ ಇರಲಿಲ್ಲ ಅಂತ ಅನಿಸ್ತು. ತುಂಬಾ ಚೆನ್ನಾಗಿ ಗೇಮ್ ಏನೋ ಆಡಿದ್ರು. ಅದಕ್ಕೋಸ್ಕರ ವಿನಯ್ ಅವರು ಒಂದು ಮಾತು ಹೇಳ್ತಾರೆ, ಅಂದ್ರೆ ಇವಾಗ ಗಂಡ್ಮಕ್ಳು ಸ್ಟ್ರಾಂಗು ಹೆಣ್ಮಕ್ಳು ವೀಕು ಅನ್ನೋ ರೀತಿ ಇಲ್ಲಿ ಚರಣ್ ಅವರು ಮಾತಾಡಿದಾಗ, ನೀನು ಬಿಗ್ ಬಾಸ್ ಮನೆಯೊಳಗಡೆ ಹೋಗ್ಬೇಡ, ಏನಕ್ಕೆ ಅಂದ್ರೆ ಅಲ್ಲಿ ಹೆಣ್ಮಕ್ಳು ಇರ್ತಾರೆ ಅದಕ್ಕೋಸ್ಕರನೇ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಅದು ಕರೆಕ್ಟ್ ಆದ ಮಾತೆ, ಯಾಕಂದ್ರೆ ಹೆಣ್ಮಕ್ಳೆಲ್ಲ ವೀಕ್ ಇದ್ದಾರೆ ಅಂತ ಅಂದ್ಬಿಟ್ಟು ಇವ್ರು ಹೇಳಿದ್ರಲ್ವಾ, ಅವ್ರು ಸ್ಟ್ರಾಂಗ್ ಇದ್ದಾರೆ, ಪಾಪ ವೀಕ್ ಇರೋರ ಜೊತೆ ಇವ್ರು ಯಾಕೆ ಆಡಬೇಕು ಅಲ್ವಾ. ನಿಜವಾಗ್ಲೂ ಕೂಡ ಕೆಲವೊಂದ್ಸತಿ ಏನಾಗುತ್ತೆ ಅಂತಂದ್ರೆ, ಈಗ ಅವರೇ ಸ್ಟ್ರಾಂಗ್ ಅಂತ ಅವ್ರ ಮೈಂಡಲ್ಲಿ ಕೂತಿರುತ್ತೆ, ಬಟ್ ನೆಕ್ಸ್ಟ್ ಗೇಮ್ ಅಂತೂ ಇಲ್ಲಿ ಇದ್ದೇ ಇರುತ್ತೆ, ಅದಕ್ಕೆ ಉತ್ತರ ಅಂತೂ ಇಲ್ಲಿ ಸಿಕ್ಕೇ ಸಿಗುತ್ತೆ. ಇವಾಗ ಚರಣ್ ಅವ್ರಿಗೆ ನೆಕ್ಸ್ಟ್ ಗೇಮಲ್ಲಿ ಅವ್ರು ಆಡಿಸ್ತೇ ಇರೋಲ್ಲ ಕಿರಣ್ ಅವರು, ನೋಡೋಣ ಗೇಮ್ ಸೋತಿರ್ಬೋದು, ಬಟ್ ತುಂಬಾ ಟಫ್ ಫೈಟ್ ಕೊಟ್ಬಿಟ್ಟು ಇಲ್ಲಿ ಕಿರಣ್ ಅವರು ಅಷ್ಟೇ ಮತ್ತಿಲ್ಲಿ ಸಹನಾ ಅವರು ಅಷ್ಟೇ ತುಂಬಾ ಚೆನ್ನಾಗಿ ಫೈಟ್ ಕೊಡ್ತಾರೆ, ಬಟ್ ಗೇಮ್ ಗೆಲ್ಲಕ್ಕಾಗಲ್ಲ ಅಷ್ಟೇ. ಚರಣ್ ಅವ್ರದ್ದು ವಾದ ಏನಾಗಿತ್ತು ಅಂತಂದ್ರೆ, ಏನೋ ಹುಡುಗನಿಗಿಂತ ಹುಡುಗಿ ಸ್ಟ್ರಾಂಗ್ ಅಂತ ಅಂದ್ಬಿಟ್ಟು ಹೇಳಿದ್ರಲ್ಲ, ಅದು ಅವಮಾನ ಆಯ್ತು ನನಗೆ ಅಂತ ಅಂದ್ಬಿಟ್ಟು ಇಲ್ಲಿ ಚರಣ್ ಅವರು ಹೇಳ್ತಾರೆ. ಅಲ್ಲಿ ಏನು ಅವಮಾನನೇ ಇಲ್ಲ, ಸ್ಟ್ರಾಂಗು ವೀಕು ಅಂತಂದ್ಬಿಟ್ಟು ಅಲ್ಲ, ಇಲ್ಲಿ ಅವ್ರಿಗೆ ಯಾರು ಇಷ್ಟನೋ ಅವ್ರಿಗಿಂತ ಯಾರು ಅವರು ಸ್ಟ್ರಾಂಗು ಅಂತ ಅನಿಸ್ತೋ ಒಬ್ಬ ಹುಡುಗ ಒಬ್ಬ ಹುಡುಗಿಲಿ ಆಡಿದ್ರು ಅಷ್ಟೇ, ತುಂಬಾ ಚೆನ್ನಾಗಿ ಇಲ್ಲಿ ಫೈಟ್ ಕೂಡ ಕೊಟ್ಟರು. ಖಂಡಿತವಾಗ್ಲೂ ಈ ಚರಣ್ ಅವ್ರ ಮಾತಿಗೆ ನಿಮಗೇನು ಅನ್ಸುತ್ತೆ, ಈಗ ಹುಡುಗರೇ ಸ್ಟ್ರಾಂಗ್ ಇರ್ತಾರೆ ಹುಡುಗಿರು ವೀಕ್ ಇರ್ತಾರೆ ಅಂತ ನಿಮಗೆ ಅನ್ಸುತ್ತೆ ವೀಕ್ಷಕರೇ? ಅದನ್ನ ನಿಜವಾಗ್ಲೂ ಕಮೆಂಟ್ ಒಳಗೆ ತಿಳಿಸಿ. ಇಲ್ಲಿ ಆಟ ಬೀಳೋದು ಶ್ರುತಿ ಅವ್ರ ಟೀಮ್ಗೆ ಮತ್ತೆ ವಿನಯ್ ಗೌಡ ಅವ್ರ ಟೀಮ್ಗೆ. ಇಲ್ಲಿ ತುಂಬಾನೇ ಫುಲ್ ಫೈರ್ ಆಗಿದಾರಪ್ಪ ಅಂತಂದ್ರೆ, ರತ್ತಮ್ಮ ಅವರು ಫುಲ್ ಫೈರ್ ಆಗ್ಬಿಟ್ಟು ಇಲ್ಲಿ ಮಾತಾಡ್ತಾರೆ. ಯಾಕಂತಂದ್ರೆ ಮಾತೆತ್ತಿದ್ರೆ ಸಾಕು, ಇವ್ರಿಗೆ ಆಡಕ್ಕಾಗಲ್ಲ, ಇವ್ರಿಗೆ ಏಜ್ ಆಗಿದೆ ಅನ್ನೋದು ಕುತ್ಕೊಂಡ್ಬಿಟ್ಟಿದೆ ಟೀಮ್ ಲೀಡರ್ಗೆ. ಅದಕ್ಕೋಸ್ಕರ ಇಲ್ಲಿ ಅವ್ರು ಹೇಳ್ತಾರೆ, ನಾನು ಫ್ಲೆಕ್ಸಿಬಲ್ ಆಗಿದ್ದೀನಿ, ನಾನು ಇಲ್ಲಿ ಆಡ್ತೀನಿ ಅಂತ ಅಂದ್ಬಿಟ್ಟು. ಆದ್ರೂ ಕೂಡ ಆಡಕ್ಕೆ ಚಾನ್ಸ್ ಸಿಗಲ್ಲ. ಪ್ರಿಯಾಂಕಾ ಮತ್ತೆ ಲಿಖಿತ್ ಆಟ ಆಡ್ತಾರೆ. ಮತ್ತೆ ರಾಜು ಗೊಂಡಿ ಅವ್ರು ಸೆಲೆಕ್ಟ್ ಮಾಡೋದು ಯಾರನ್ನ ಅಂತಂದ್ರೆ ಧನುಷ್ ಮತ್ತೆ ಈಶಾ ಅವ್ರಿಗೆ ಇಲ್ಲಿ ಸೆಲೆಕ್ಟ್ ಮಾಡ್ತಾರೆ. ಆದ್ರೆ ನೋಡಿ, ಭಲೆ ಗೇಮ್ ಏನಿತ್ತು ತುಂಬಾನೇ ಚೆನ್ನಾಗಿತ್ತು. ವಿನಯ್ ಗೌಡ ಅವ್ರ ಟೀಮ್ ಇಲ್ಲಿ ವಿನ್ ಆಗುತ್ತೆ. ಆದ್ರೆ ಮಿಕ್ಕಿರೋ ಸ್ಪರ್ಧಿಗಳನ್ನ ಏನಿರುತ್ತೆ ಇಲ್ಲಿ ಅವರು ಹೊರಗಡೆ ಇಟ್ಟಾಗ ನಾನ್ ಸ್ಟ್ರಾಂಗ್ ಇದೀನಿ ಅಂತ ಬಿಟ್ಟು ಅನ್ಸುತ್ತೆ. ಹೌದು, ಪ್ರತಿಯೊಬ್ಬರಿಗೂ ಅನ್ಸುತ್ತೆ. ಬಟ್ ರತಮ್ ಅವರು ತುಂಬಾ ಚೆನ್ನಾಗಿ ಮಾತಾಡಿದ್ರು. ಹೌದು, ಏಜ್ ಆಗಿದೆ ಅಂತ ಅಂದಿದ ತಕ್ಷಣ ಆಟನ ನಾನು ಆಡಕ್ಕೆ ಆಗಲ್ಲ ಅಂತ ಅಂದ್ಬಿಟ್ಟು ನೀವ್ ಹೆಂಗ್ ಡಿಸೈಡ್ ಮಾಡಿದ್ರಿ ಅಂತ ಅಂದ್ಬಿಟ್ಟು ಇಲ್ಲಿ ಟೀಮ್ ಕ್ಯಾಪ್ಟನ್ ಆಗಿರ್ಬೋದು ಎಲ್ಲರೂ ಕೂಡ. ಆದ್ರೆ ಕೆಲವೊಂದ್ಸತಿ ಏನಾಗುತ್ತೆ ಅಂತಂದ್ರೆ ಅವ್ರು ತಗೊಳ್ಳೋ ಡಿಸಿಷನ್ ಎಲ್ಲಾನು ಕೂಡ ಕರೆಕ್ಟ್ ಆಗಿರುತ್ತೆ, ಎಲ್ಲಾನು ಕೂಡ ಇಲ್ಲಿ ರಾಂಗ್ ಆಗಿರುತ್ತೆ ಅಂತ ಅಂದ್ಬಿಟ್ಟು ಯಾವುದೇ ಕಾರಣಕ್ಕೂ ಅನ್ಕೊಳ್ಳೇಬಾರ್ದು. ಬಟ್ ರತ್ತಮ್ಮ ಅವ್ರು ಇರ್ಬೋದು, ಮತ್ತೆ ಆ ಟೀಮಲ್ಲಿರೋ ಸ್ಪರ್ಧೆ ಇರ್ಬೋದು, ಇಲ್ಲಪ್ಪ ನಾವು ಆಡ್ತಾ ಇದ್ವಿ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳಿದ್ರು. ನೋಡೋಣ ನೆಕ್ಸ್ಟ್ ಗೇಮಲ್ಲಿ ಯಾವ ರೀತಿ ಆಡ್ತಾರೆ ಅಂತ ಅಂದ್ಬಿಟ್ಟು. ಅವಾಗಾರು ಟೀಮ್ ಕ್ಯಾಪ್ಟನ್ಗಳಿಗೆ ಇಲ್ಲಿ ಟೀಮ್ ಕ್ಯಾಪ್ಟನ್ ಆಗಿದ ತಕ್ಷಣ ಈ ಪೂರ್ಣಿಮಾ ಅವ್ರಿಗೂ ಕೂಡ ಇಲ್ಲಿ
ಮಿಕ್ಕಿರೋ ಸ್ಪರ್ಧಿಗಳು ಬೈದ್ರು, ಇಲ್ಲಪ್ಪ ನಾನು ಸ್ಟ್ರಾಂಗ್ ಇದ್ದೀನಿ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳಿದ್ರು. ಒಪ್ಕೊಂಡಿದ್ದಾರಪ್ಪ ಅಂತಂದ್ರೆ ಕುಮಾರಿ ಅವರು. ಹೌದು, ಇಲ್ಲಿ ಕಿರಣ್ ಅವ್ರು ಏನು ತಗೊಂತಾರೆ ಡಿಸಿಷನ್ ಅದಕ್ಕೆ ನಾನು ಓಕೆ ಅಂತ ಅಂತೀನಿ. ಅವ್ರು ಹೇಳ್ತಾರೆ ಕಿರಣ್ ಅವರು ಇಲ್ಲಿ ಕುಮಾರಿ ಅವ್ರನ್ನ ಸ್ವಲ್ಪ ವೀಕ್ ಅಂತ ಅಂದ್ಬಿಟ್ಟು ಅನ್ಸುತ್ತೆ, ಅದಕ್ಕೆ ನೆಕ್ಸ್ಟ್ ಗೇಮ್ ಅವ್ರದ್ದು ಬುದ್ಧಿಬಲ ಚೆನ್ನಾಗಿದೆ, ಇಲ್ಲಿ ಬುದ್ಧಿಬಲದು ಏನಾದರೂ ಬಂತು ಅಂತಂದ್ರೆ ಅದರಲ್ಲಿ ಅವ್ರನ್ನ ನಾನು ಆಡಿಸ್ತೀನಿ ನೆಕ್ಸ್ಟ್ ಗೇಮಲ್ಲಿ ಅಂತ ಅಂದ್ಬಿಟ್ಟು ಓಕೆ ಅಂತಂದ್ಬಿಟ್ಟು ಈಸಿಯಾಗಿ ಒಪ್ಕೊಂಡ್ರು. ಕೆಲವೊಬ್ರು ಈಸಿಯಾಗಿ ಒಪ್ಕೊಂತಾರೆ, ಕೆಲವೊಬ್ರು ಈಸಿಯಾಗಿ ಒಪ್ಕೊಳ್ಳಲ್ಲ. ಯಾಕಂದ್ರೆ ಇವಾಗ ನೋಡಿ ರಾಜೀವ್ ಗಾಂಧಿ ಅವ್ರು ಹೇಳಿದಾಗ ಈಶಾ ಅವ್ರು ಏನು ಮಾತಾಡಿದ್ರು, ಇಲ್ಲಿ ರಾಜೀವ್ ಗಾಂಧಿ ಅವ್ರು ಕೈಯೇ ಮುಗಿದ್ಬಿಟ್ರು, ಸಾಕಪ್ಪ ಸಾಕು ಅಂತ ಅಂದ್ಬಿಟ್ಟು. ಇಲ್ಲಿ ಸ್ವಲ್ಪ ರಾಜೀವ್ ಗಾಂಧಿ ಅವ್ರಿಗೆ ಗೇಮ್ ಅರ್ಥ ಆಗಿಲ್ಲ ಅಂತ ಅನ್ಸುತ್ತೆ. ಅವರೇ ಹೇಳ್ಕೊಂತಿದ್ದಾರೆ ಬೇರೆ ಕಂಟೆಸ್ಟೆಂಟು ನನಗಿಂತ ಸ್ಟ್ರಾಂಗ್ ಇದ್ದಾರೆ ಅಂತ ಅಂದ್ಬಿಟ್ಟು. ಮೇನ್ ಆಗಿ ಟೀಮ್ ಕ್ಯಾಪ್ಟನ್ ಆದಾಗ ಫಸ್ಟು ಅವ್ರ ಮೇಲೆ ಅವ್ರಿಗೆ ಕಾನ್ಫಿಡೆನ್ಸ್ ಜಾಸ್ತಿ ಇರಬೇಕಾಗತ್ತೆ. ಅಂದರೆ ಇಲ್ಲಪ್ಪ ಈ ಗೇಮ್ನ ಅವ್ರು ಆಡ್ತಾರ ಇವ್ರು ಆಡ್ತಾರ ಅಂತ ಅಂದ್ಬಿಟ್ಟು ಲೆಕ್ಕಾಚಾರ ಹಾಕಿತ್ತ ನಾನು ಸ್ಟ್ರಾಂಗ್ ಇದ್ದೀನಿ ಅಂತ ಅವ್ರು ಹೇಳ್ಕೋಬೇಕು. ಇಲ್ಲ ನನಗಿಂತ ಇಲ್ಲಿ ಧನುಷೇ ಸ್ಟ್ರಾಂಗ್ ಇದ್ದಾನೆ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತದೆ. ಅದಕ್ಕೆ ಜಡ್ಜಸ್ಗಳು ಕೂಡ ಇಲ್ಲಿ ಹೇಳಿದ್ರು ನೀವೇ ಬಿಟ್ಕೊಟ್ಟಂಗೆ ಆಗ್ತದೆ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳಿದ್ರು. ಹೌದಲ್ವಾ, ಇವಾಗ ನಾನು ಸ್ಟ್ರಾಂಗ್ ಇಲ್ಲ ಅಂತ ನಾನು ಹೇಳ್ಕೊಂಡ್ರೆ ಈಗ ಟೀಮ್ ಕ್ಯಾಪ್ಟನ್ ಹೆಂಗಾಗಕ್ಕಾಗುತ್ತೆ? ಟೀಮ್ ಕ್ಯಾಪ್ಟನ್ ಅಂತಂದ್ರೆ ಎಲ್ಲರೂ ಕೂಡ ನಿಭಾಯಿಸಬೇಕು. ಯಾರ್ಯಾರು ಯಾವ್ಯಾವ ರೀತಿ ಇಲ್ಲಿ ಆಟ ಆಡ್ತಾರೆ, ಯಾವ ಗೇಮ್ಗೆ ಯಾರು ಸೂಟ್ ಆಗ್ತಾರೆ ಅಂತ ನಾವು ತಿಳ್ಕೊಂಡಿರ್ಬೇಕು. ನಮಗೆ ಇಲ್ಲಿ ಗೊತ್ತಿಲ್ಲ, ಮೇನ್ ಆಗಿ ಕೋ ಕಂಟೆಸ್ಟೆಂಟ್ ಯಾರಿದಾರೋ ಅವ್ರ ಟೀಮಲ್ಲಿ ಯಾರಿದಾರೋ ಅವ್ರ ಹೆಸರೇ ಗೊತ್ತಿಲ್ಲ ಅಂತಂದ್ರೆ ಯಾವ ರೀತಿ ಇಲ್ಲಿ ಗೇಮ್ ಮಾಡೋಕ್ಕಾಗುತ್ತೆ? ಇದರಿಂದನೇ ಸ್ವಲ್ಪ ಇಲ್ಲಿ ಕ್ಲಾಶಸ್ಗಳು ಇಲ್ಲಿ ಆಯಿತು. ಬೇಜಾರಂತೂ ಆಗೇ ಆಗುತ್ತೆ. ಬಟ್ ಈಗ ಗೇಮ್ಗಳಂತೂ ಸ್ಟಾರ್ಟ್ ಆಗಿದೆ. ಸ್ವಲ್ಪ ಇಲ್ಲಿ ಗೇಮ್ಗಳು ಕೂಡ ಇಲ್ಲಿ ಗೆದ್ದಿದ್ದಾರೆ. ಆ ಬಳೆ ಟಾಸ್ಕು ತುಂಬ ಚೆನ್ನಾಗಿತ್ತು, ಬಾಲ್ ಟಾಸ್ಕು ಕೂಡ ತುಂಬಾ ಚೆನ್ನಾಗಿತ್ತು. ಈಗ ಇಬ್ಬರು ಸ್ಪರ್ಧಿ ಅಂತೂ ಈಗ ಬಿಗ್ ಬಾಸ್ ಮನೆಯಿಂದ ಒಬ್ರಿಗೊಬ್ರು ಬಿಟ್ಕೊಡ್ತೀವಿ ಅಂತ ಹೇಳ್ಕೊಂಡ್ಬಿಟ್ಟು ಇಲ್ಲಿ ಹೋದ್ರು. ನಿಜವಾಗ್ಲೂ ವೀಕ್ಷಕರೇ ಈ ಥರ ನೋಡಿದಾಗ ನಿಮ್ಗೆ ಅನಿಸುತ್ತೆ ಈ ಥರ ಬಿಟ್ಕೊಟ್ಟು ಹೋಗೋದು ತುಂಬ ಒಳ್ಳೇದು ಅಂತ ಅನ್ಸುತ್ತೆ. ಹೌದು, ಕೆಲವೊಬ್ರಿಗೆ ಅನ್ಸೋದು ಇಲ್ಲಪ್ಪ ತುಂಬ ಒಳ್ಳೆ ಫ್ರೆಂಡ್ಶಿಪ್ ಇದೆ ಅಂತ ಅಂದ್ಬಿಟ್ಟು. ಆದರೆ ಆ ಒಂದು ಸ್ಟೇಜಲ್ಲಿ ಬಂದಾಗ ಇಲ್ಲಿ ಫ್ರೆಂಡ್ಶಿಪ್ ಮುಖ್ಯ ಆಗುತ್ತಾ ಅಥವಾ ಅವ್ರಿಗೆ ಗೆಲ್ಲೋದು ಮುಖ್ಯ ಆಗುತ್ತಾ ಅನ್ನೋದ್ರ ಬಗ್ಗೆ ನಿಮಗೇನು ಅನ್ಸುತ್ತೆ? ಈಗ ಇಷ್ಟು ಜನ ಕಂಟೆಸ್ಟೆಂಟ್ ಏನಿದ್ದಾರೆ ಮತ್ತೆ ಟೀಮ್ ಲೀಡರ್ ಏನಿದ್ದಾರೆ, ಈಗ ಟೀಮ್ ಲೀಡರ್ ಆಗಿದ್ದಾರೆ ಅಂತ ಅಂದ್ಬಿಟ್ಟು ಖಂಡಿತವಾಗ್ಲೂ ಅವ್ರನ್ನ ಹಾಗೆ ಮನೆಯೊಳಗಡೆಯಲ್ಲಿ ಎಂಟ್ರಿ ಕೊಡ್ಸಲ್ಲ. ಯಾಕಂದ್ರೆ ಇದೇ ಸೆಪ್ಟೆಂಬರ್ 6ನೇ ತಾರೀಕಿಂದ ಬಿಗ್ ಬಾಸ್ ಶುರು ಆಗ್ತಿದೆ. ಈಗ ಬಿಗ್ ಬಾಸ್ ಮನೆ ಒಳಗಡೆ ಎಂಟ್ರಿ ಕೊಡಬೇಕು ಅಂತಂದ್ರೆ ಟಫ್ ಫೈಟ್ ಅಂತೂ ಇದ್ದೇ ಇರುತ್ತೆ. ಈಗ ಇಲ್ಲಿ ಪ್ರೋಮೋದಲ್ಲ ಇಲ್ಲಿ ಹೇಳಿದರೆ 3 ಜನ ಮಾತ್ರ ಈಗ ಬಿಗ್ ಬಾಸ್ ಮನೆ ಒಳಗಡೆ ಎಂಟ್ರಿ ಕೊಡಕ್ಕೆ ಆಗೋದು ಅಂತ ಅಂದ್ಬಿಟ್ಟು. ಈಗ ನಿಮ್ಮ ನೆಚ್ಚಿನ ಸ್ಪರ್ಧಿ ಯಾರಿದ್ದಾರೆ ಅವ್ರಿಗೆ ವೋಟ್ ಮಾಡಿದ್ರೆ ಮಾತ್ರನೇ ಅವರು ಬಿಗ್ ಬಾಸ್ ಮನೆ ಒಳಗಡೆ ಹೋಗಕ್ಕೆ ಆಗೋದು. ವೀಕ್ಷಕರೇ ಈಗ ಟೀಮ್ ಅಂತೂ ಆಗಿದೆ, ಟೀಮ್ ಲೀಡರ್ಸ್ಗಳು ಕೂಡ ಇಲ್ಲಿ ಆಗಿದ್ದಾರೆ, ಸ್ವಲ್ಪ ಜನ ಹೊರಗಡೆ ಹೋಗಿದ್ದಾರೆ. ಆದರೆ ಯಾರು ಆಟನ ತುಂಬ ಚೆನ್ನಾಗಿ ಆಡ್ತಿದ್ದಾರೆ ಬಿಗ್ ಬಾಸ್ ಮನೆ ಒಳಗಡೆ ಹೋಗೋಕ್ಕೆ, ಯಾರು ತುಂಬ ಒಳ್ಳೆ ವ್ಯಕ್ತಿ, ಯಾರು ತುಂಬ ಒಳ್ಳೆ ಪರ್ಸನ್ ಅಂತಂದ್ರೆ ನಿಮಗೆ ಅನ್ಸುತ್ತೆ, ನಿಮ್ಮ ಸಪೋರ್ಟ್ ಯಾರಿಗಿದೆ, ನೀವು ಯಾರು ವೋಟ್ ಮಾಡ್ತೀರಾ ಅನ್ನೋದನ್ನ, ಯಾರು ಬಿಗ್ ಬಾಸ್ ಮನೆ ಒಳಗಡೆ ಇದ್ರೆ ಈಗ ಸೆಲೆಬ್ರಿಟೀಸ್ಗಳು ಮತ್ತೆ ಕಾಮನ್ ಪೀಪಲ್ ಇದ್ರೆ ಯಾರು ತುಂಬ ಚೆನ್ನಾಗಿ ಪೈಪೋಟಿ ಕೊಡ್ತಾರೆ ಅಂತಂದ್ಬಿಟ್ಟು ಕಾಮನ್ ಪೀಪಲ್ಸ್ 3 ಜನ ಹೋಗೇ ಹೋಗ್ತಾರೆ. ಇವಾಗ 3 ಜನ ಯಾರಾಗ್ತಾರೆ ಅಂತಂದ್ಬಿಟ್ಟು ಕಾದು ನೋಡಬೇಕಿದೆ. ಸದ್ಯ ನಿಮ್ಮ ಸಪೋರ್ಟ್ ಯಾರಿಗಿದೆ ಅನ್ನೋದನ್ನ ಮೈಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.